ನಮಸ್ಕಾರ ವಿದ್ಯಾರ್ಥಿಗಳೇ, ವೆಲ್ಕಮ್ ಟು ಅವರ್ ಚಾನಲ್. ಈ ವಿಡಿಯೋದಲ್ಲಿ DMLT 2ನೇ ವರ್ಷದಲ್ಲಿ ಓದುತ್ತಿರುವಂಥ ವಿದ್ಯಾರ್ಥಿಗಳಿಗೆ ಫಿಸಿಯಾಲಜಿ ಅಂತ ಒಂದು ಸಬ್ಜೆಕ್ಟ್ ಇರುತ್ತೆ. ಅದರ QP ಕೋಡ್ 5102. ಸೊ ಈ ವಿಡಿಯೋದಲ್ಲಿ ಫಿಸಿಯಾಲಜಿ ಸಿಲೆಬಸ್ ಬಗ್ಗೆ ಮಾಹಿತಿ ನೀಡುತ್ತೇನೆ. ಜೊತೆಗೆ ಈ ಒಂದು PDF ನಿಮಗೆ ಬೇಕು ಅಂತಂದರೆ ಡೈರೆಕ್ಟಾಗಿ ಲಿಂಕನ್ನು ಡಿಸ್ಕ್ರಿಪ್ಷನ್ ಒಳಗಡೆ ಲಿಂಕನ್ನು ಕೊಟ್ಟಿರ್ತೀನಿ, ಹೋಗಿ ಕ್ಲಿಕ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಜನರಲ್ ಫಿಸಿಯಾಲಜಿ ಒಳಗಡೆ ಸೊ ಅರೌಂಡ್ ಇದು 50 ಮಾರ್ಕ್ಸಿಗೆ ನಿಮಗೆ ಎಕ್ಸಾಮ್ ಇರುತ್ತೆ. 50 ಮಾರ್ಕ್ಸು ಅನೆಟಮಿ, 50 ಮಾರ್ಕ್ಸು ಫಿಸಿಯಾಲಜಿ ಇರುತ್ತೆ. ಈ 50 ಮಾರ್ಕ್ಸ್ ಒಳಗಡೆ ನೀವು ಎರಡೂ ಕೂಡಿ ಅನೆಟಮಿ ಫಿಸಿಯಾಲಜಿ ಎರಡೂ ಕೂಡಿ 35 ತೊಗೊಂಡು ಪಾಸ್ ಆಗಬೇಕಾಗತ್ತೆ. ಸೊ ಜನರಲ್ ಆಗಿ ನೀವು ಡೆಫಿನೇಷನ್ಸ್ಗಳನ್ನು ಓದ್ಕೊಂತೀರಿ ಇದರಲ್ಲಿ. ಅನೆಟಮಿ ಫಿಸಿಯಾಲಜಿ ಅಂದ್ರೆ ಏನು ಅಂತ. ಸೊ ಇಂಟ್ರೊಡಕ್ಷನ್ ಫಿಸಿಯಾಲಜಿ ಒಳಗಡೆ ಹೋಮಿಯೋಸ್ಟೆಟಿಸ್ ಅಂದ್ರೆ ಏನು ಒಂದು ಡೆಫಿನೇಷನ್ಸ್ ಮಾತ್ರನೇ ಸ್ಟಡಿ ಮಾಡ್ಕೊತೀರಾ. ಅದರ ಅಡಿಷನಲಿ ಸೆಲ್ ಅಂದ್ರೆ ಏನು, ಸೆಲ್ ಸ್ಟ್ರಕ್ಚರು, ಆಮೇಲೆ ಇಂಟ್ರಾಸೆಲ್ಯುಲರ್ ಆರ್ಗನೆಲ್ಸ್ಗಳು ಯಾವುವು, ಸೆಲ್ ಜಂಕ್ಷನ್ಸ್ಗಳು ಯಾವುವು, ಸ್ಟೆಮ್ ಸೆಲ್ ಅಂದ್ರೆ ಏನು, ಸೆಲ್ ಏಜಿಂಗ್ ಮತ್ತು ಡೆತ್ ಅಂದ್ರೆ ಏನು, ಇದರ ಬಗ್ಗೆ ನೀವು ಡೆಫಿನೇಷನ್ಸ್ಗಳನ್ನ ಅರ್ಥ ಮಾಡ್ಕೊತೀರಾ. ಟ್ರಾನ್ಸ್ಪೋರ್ಟ್ ಕ್ರಾಸ್ ಸೆಲ್ ಮೆಂಬ್ರೇನ್ ಇದು ನೆಕ್ಸ್ಟ್ ಟಾಪಿಕ್. ಇದರಲ್ಲಿ ಯಾವ ರೀತಿಯಾಗಿ ಮೆಕ್ಯಾನಿಸಮ್ ಆಫ್ ದಿ ಟ್ರಾನ್ಸ್ಪೋರ್ಟ್ ಅಕ್ರಾಸ್ ದ ಸೆಲ್ ಮೆಂಬ್ರೇನ್ ಮುಖಾಂತರ ಯಾವ ರೀತಿಯಾಗಿ ಫ್ಲೂಯಿಡ್ಗಳು ಎಕ್ಸ್ಚೇಂಜ್ ಆಗ್ತವೆ ಅನ್ನೋದ್ರ ಬಗ್ಗೆ ಮೆಕ್ಯಾನಿಸಮನ್ನು ಸ್ಟಡಿ ಮಾಡ್ತೀರಾ. ನೆಕ್ಸ್ಟ್ ಬಾಡಿ ಫ್ಲೂಯಿಡ್ಸ್, ಇದರೊಳಗಡೆ ಕಂಪಾರ್ಟ್ಮೆಂಟ್ ಆಫ್ ಬಾಡಿ ಫ್ಲೂಯಿಡ್ಸ್ಗಳು ಯಾವ ರೀತಿ ಬಾಡಿ ಫ್ಲೂಯಿಡ್ಸ್ಗಳಿದ್ದಾವೆ, ಅದರಲ್ಲಿ ಕಂಪಾರ್ಟ್ಮೆಂಟ್ಸ್ ಅಂದರೆ ಸಪ್ರೇಟ್ ಯಾವೆಲ್ಲ ಸ್ಟೇಟಸ್ಗಳು ಇರ್ತವೆ ಅನ್ನೋದ್ರ ಬಗ್ಗೆ ಈ ಬಾಡಿ ಫ್ಲೂಯಿಡಲ್ಲಿ ನೀವು ಸ್ಟಡಿ ಮಾಡ್ತೀರಾ. ನೆಕ್ಸ್ಟು ಬ್ಲಡ್. ಸೊ ಬ್ಲಡ್ ಒಳಗಡೆ ಯಾವ ಬ್ಲಡ್ ಕಂಪೋಸಿಷನ್ ಆ್ಯಂಡ್ ಬ್ಲಡ್ ಫಂಕ್ಷನ್ಸ್, ಬ್ಲಡ್ ಹೆಂಗೆ ತಯಾರಾಗುತ್ತೆ, ಏನೆಲ್ಲ ಹೊಂದಿದೆ ಮತ್ತು ಅದರ ಒಂದು ಫಂಕ್ಷನ್ ಏನಿದೆ, ಅದರ ಕೆಲಸವೇನಿದೆ ಅನ್ನೋ ಬಗ್ಗೆ ಈ ಬ್ಲಡ್ ಟಾಪಿಕಲ್ಲಿ ಸ್ಟಡಿ ಮಾಡ್ತೀರಾ. ನೆಕ್ಸ್ಟು ಪ್ಲಾಸ್ಮಾ ಅಂದ್ರೆ ಏನು, ಅದು ಕಾಂಪೋಸಿಷನ್ ಹಿಂಗಾಗಿದೆ, ಅದರ ಒಂದು ರೋಲ್ ಏನಿದೆ, ಜೊತೆಗೆ ಪ್ಲಾಸ್ಮಾ ಪ್ರೋಟೀನ್ದು ಒಂದು ಫಂಕ್ಷನ್ ಬಾಡಿ ಒಳಗಡೆ ಯಾವ ರೀತಿಯಾಗಿ ಆಗುತ್ತೆ ಅನ್ನೋದ್ರ ಬಗ್ಗೆ ಇರುತ್ತೆ. ನೆಕ್ಸ್ಟ್ ಸೆಲ್ಯುಲರ್ ಕಂಪೋನೆಂಟ್ ಆಫ್ ದಿ ಬ್ಲಡ್. ಸೆಲ್ಯುಲರ್ ಕಂಪೋನೆಂಟ್ ಅಂದರೆ ಬ್ಲಡ್ ಒಳಗಡೆ ಬೇರೆ ಬೇರೆ ಥರದಂಥ ಕಂಪೋನೆಂಟ್ ಇದ್ದಾವೆ. ಉದಾಹರಣೆಗೆ RBC, WBC, ಪ್ಲೇಟ್ಲೆಟ್ಸ್. ಇವುಗಳು ಹೆಂಗೆ ರೆಡಿ ಆಗ್ತವೆ, ಮಾರ್ಫಾಲಜಿ ಹೇಗೆ, ಅವುಗಳ ಒಂದು ಆಕಾರ, ಫಿಸಿಯಾಲಜಿ ವ್ಯಾಲ್ಯೂಸ್, ಅವುಗಳಲ್ಲಿ ಎಷ್ಟು ಪ್ರಮಾಣದಲ್ಲಿರಬೇಕು, ಅವುಗಳ ಫಂಕ್ಷನ್ಸ್ ಹೆಂಗೆ ಕೆಲಸ ಮಾಡ್ತವೆ, ಅವುಗಳ ಲೈಫ್ ಸ್ಪ್ಯಾನು ಮತ್ತು ಅವುಗಳು ಹೆಂಗೆ ನಮಗೆ ದೇಹಕ್ಕೆ ಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇದರಲ್ಲಿ ಪಡ್ಕೊತೀವಿ. ನೆಕ್ಸ್ಟು ಹಿಮೋಗ್ಲೋಬಿನ್ ಇದು ಕೂಡ ಒಂದು ಬ್ಲಡ್ದಲ್ಲಿರುವಂಥ ಒಂದು ಪಿಗ್ಮೆಂಟ್. ಸೊ ಇದರ ಹಿಮೋಗ್ಲೋಬಿನ್ ಅಂದ್ರೇನು, ಅದರ ಫಂಕ್ಷನ್ ಏನು, ಅದರ ಫಿಸಿಯಾಲಜಿಕಲ್ ವ್ಯಾಲ್ಯೂ ಏನಿರುತ್ತೆ, ಆಮೇಲೆ ಫೇಟ್ ಆಫ್ ಹಿಮೋಗ್ಲೋಬಿನಿಂದ ಒಂದು ಆಸ್ಪೆಕ್ಟ್ ಏನಿದೆ, ಇಂಪಾರ್ಟೆನ್ಸ್ ಅದಕ್ಕಿದೆ ಅನ್ನೋದ್ರ ಬಗ್ಗೆ ತಿಳ್ಕೊತೀವಿ. ನೆಕ್ಸ್ಟ್ ESR, PCV, ಬ್ಲಡ್ ಇಂಡೈಸಿಸ್, ಅನಿಮಿಯಾ ಮತ್ತು ಪಾಲಿಸೈಥೆಮಿಯಾ. ಇವು ಏನಂದರೆ ಬ್ಲಡ್ಡಲ್ಲಿರುವಂಥ ಕಂಪೋನೆಂಟ್ಗಳು ಪ್ಲಸ್ ಡಿಸೀಸ್ಗಳು ಯಾವ ರೀತಿಯಾಗಿ ಬರ್ತವೆ, ಇನ್ ಕೇಸ್ ಆಫ್ ಅದರಿಂದ ವ್ಯಾಲ್ಯೂಮ್ ನಾವು ಹೆಂಗೆ ಪಡ್ಕೋಬೇಕು, ಹೆಂಗೆ ಮೆಜರ್ಮೆಂಟ್ ಮಾಡ್ಕೊತೀವಿ ಅನ್ನೋದ್ರ ಬಗ್ಗೆ ಈ ಒಂದು ಟಾಪಿಕಲ್ಲಿ ತಿಳ್ಕೊತೀವಿ. ನೆಕ್ಸ್ಟು ಬ್ಲಡ್ ಗ್ರೂಪ್ ಅಂದರೆ AB ಬ್ಲಡ್ ಗ್ರೂಪಿಂಗ್ ಅಂದ್ರೇನು, RH ಬ್ಲಡ್ ಟೈಪಿಂಗ್ ಅಂದ್ರೇನು, ಲ್ಯಾನ್ಸ್ಟಿನರ್ ಲಾ ಏನು ಹೇಳುತ್ತೆ, ಕ್ರಾಸ್ ಮ್ಯಾಚಿಂಗ್ ಅಂದ್ರೇನು, ಸ್ಟೋರೇಜ್ ಆಫ್ ಬ್ಲಡ್ ಹೆಂಗೆ ಮಾಡಬೇಕು ಬ್ಲಡ್ ಬ್ಯಾಂಕ್ ಒಳಗಡೆ, ಆಮೇಲೆ ಇಂಡಿಕೇಶನ್ಸ್ಗಳು ಯಾವ ರೀತಿಯಾಗಿರ್ತವೆ, ಆಮೇಲೆ ಕಂಟ್ರಾಡಿಕ್ಷನ್ ಆಫ್ ದಿ ಬ್ಲಡ್ ಟ್ರಾನ್ಸ್ಫ್ಯೂಷನ್ ಮಾಡ್ಬೇಕಾದ್ರೆ ಯಾವ ರೀತಿಯಾದಂಥ ಪ್ರಾಬ್ಲಮ್ ಆಗುತ್ತೆ ಅನ್ನೋದ್ರ ಬಗ್ಗೆ. ಹಿಮೋಸ್ಟೆಟಿಸ್ ಒಳಗಡೆ ಬ್ಲಡ್ ಕ್ಲಾಟಿಂಗ್ ಫ್ಯಾಕ್ಟರ್ ಅಂದ್ರೇನು, ಅದರ ಮೆಕ್ಯಾನಿಸಮ್ ಹೆಂಗಾಗುತ್ತೆ, ಆಂಟಿಕೋಗುಲೆಂಟ್ಸ್ಗಳು ಅಂದ್ರೇನು, ಅಪ್ಲೈಡ್ ಅಸ್ಪೆಕ್ಟ್ಸ್ ಅಂದರೆ ಬ್ಲೀಡಿಂಗ್ ಟೈಮು, ಕ್ಲಾಟಿಂಗ್ ಟೈಮು, ಥ್ರೋಂಬಿನ್ ಟೈಮ್ ಅಂದ್ರೇನು, ಇದರ ಬಗ್ಗೆ ನಾವು ಇದರಲ್ಲಿ ಸ್ಟಡಿ ಮಾಡ್ತೀವಿ. ನೆಕ್ಸ್ಟ್ ನರ್ವ್ ಫಿಸಿಯಾಲಜಿ ಒಳಗಡೆ ನಾವು ನರ್ವ್ ಸಿಸ್ಟಮ್ದ ಸ್ಟ್ರಕ್ಚರು, ಟೈಪ್ಸ್ ಆಫ್ ದಿ ನ್ಯೂರಲ್ಜಿಕ್ ಸೆಲ್ಸ್ ಅಂದ್ರೇನು, ಫಂಕ್ಷನ್ಸ್ ಆಫ್ ನರ್ವ್ ಸೆಲ್ಗಳು ಅಂದ್ರೇನು, ಅವುಗಳ ರೋಲ್ ಏನಿದೆ ಅದರ ಬಗ್ಗೆ, ಜೊತೆಗೆ ಅದರ ಟೈಪ್ಸು, ಸೆನ್ಸರಿ ರೆಸಿಪ್ಟರ್ಗಳು ಯಾವ್ಯಾವ ಇದಾವೆ ಬಾಡಿ ಒಳಗಡೆ, ಈ ರೆಸಿಪ್ಟರ್ ಟಾಪಿಕಲ್ಲಿ ನಾವು ನೋಡ್ಕೊತೀವಿ. ಅದರಲ್ಲಿ ರಿಫ್ಲೆಕ್ಸ್ ಒಳಗಡೆ ಆರ್ಕು, ಆ್ಯಕ್ಷನು, ರಿಫ್ಲೆಕ್ಸ್ ಇದು ಕೂಡ ನರ್ವ್ ಸಿಸ್ಟಮಲ್ಲಿ ಬರುವಂಥ ಒಂದು ಭಾಗ. ಆಟೋಮೇಷನ್ ನರ್ವ್ ಸಿಸ್ಟಮ್, ಆರ್ಗನೈಸೇಷನ್ಗಳು ಯಾವ ಇದ್ದಾವೆ ಮತ್ತು ಅವುಗಳ ಫಂಕ್ಷನ್ಸ್ ಏನಿದೆ ಅನ್ನೋದ್ರ ಬಗ್ಗೆ ಈ ಒಂದು ನರ್ವ್ ಸಿಸ್ಟಮಲ್ಲಿ ನೋಡುತ್ತೇವೆ. ಸಿನಾಪ್ಸ್ ಆ್ಯಂಡ್ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸ್. ಸೊ ಇದು ಸಿನಾಪ್ಸಿ ಮತ್ತು ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸಲ್ಲಿ ಕೂಡ ನಾವು ಕಾಮನ್ ಆಗಿ ಓರಲ್ ಆಗಿ ನ್ಯೂರೋಮಸ್ಕ್ಯುಲರ್ ಜಂಕ್ಷನ್ಸ್ಗಳು ಏನು ರೋಲ್ ಇದೆ ಬಾಡಿ ಒಳಗಡೆ, ಅವು ಯಾವ ರೀತಿಯಾಗಿ ಒಂದು ಮೆಕ್ಯಾನಿಸಮ್ ಕೆಲಸ ಮಾಡ್ತವೆ ಅನ್ನೋದ್ರ ಬಗ್ಗೆ ನೋಡ್ತೇವೆ. ಮಸ್ಕ್ಯುಲೋಸ್ಕೆಲ್ಟನ್ ಸಿಸ್ಟಮ್. ಸೊ ಮಸ್ಕ್ಯುಲೋಸ್ಕೆಲ್ಟನ್ ಸಿಸ್ಟಮ್ ಒಳಗಡೆ ಟೈಪ್ಸ್ ಎಷ್ಟಿದ್ದಾವೆ, ಮಸ್ಕ್ಯುಲರ್ ಬಂಡಲ್ಸ್ ಅಂದ್ರೇನು, ಫಿಸಿಯಾಲಜಿಕಲ್ ಮಸಲ್ ಕಾಂಟ್ರಾಕ್ಷನ್ ಅಂದ್ರೇನು, ಇದರ ಬಗ್ಗೆ, ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಫಿಸಿಯಾಲಜಿಯಲ್ಲಿ ಗ್ಯಾಸ್ಟ್ರೋ ಇಂಟೆಸ್ಟ್ ಟ್ರ್ಯಾಕ್ ಏನು ಕೆಲಸ ಮಾಡುತ್ತೆ, ಮೊಮೆಂಟಮ್ ಆಫ್ ದಿ ಗ್ಯಾಸ್ಟ್ರೋ ಇಂಟೆಸ್ಟ್ ಟ್ರ್ಯಾಕು, ಸಲಿವರಿ ಗ್ಲ್ಯಾಂಡ್ಸು, ಅದರ ಫಂಕ್ಷನ್ಸು, ಅದು ಹೆಂಗೆ ಸಿಕ್ರೇಷನ್ ಆಗುತ್ತೆ, ಹೆಂಗೆ ರಿಲೀಸ್ ಆಗುತ್ತೆ, ಆಮೇಲೆ ಹೆಪಟೋಬೆಲ್ಲರಿ ಸಿಸ್ಟಮ್ ಅಂದ್ರೇನು, ಅದು ಹೆಂಗೆ ಸಿಕ್ರೇಷನ್ ಆಗುತ್ತೆ, ಅದರ ಫಂಕ್ಷನ್ ಏನಿದೆ, ಪ್ಯಾಂಕ್ರಿಯಾಸು, ಅದರ ಸಿಕ್ರೇಷನ್ ಆಗೋದು, ಮತ್ತು ಪ್ಯಾಂಕ್ರೆಟಿಕ್ ಹೆಂಗೆ ಸಿಕ್ರೇಷನ್ ಆಗುತ್ತೆ, ಅದರ ಕೆಲಸವೇನು, ಆಮೇಲೆ ಇಂಟೆಸ್ಟೈನಲ್ ಸಿಕ್ರೇಷನ್ನು, ಅದರ ಫಂಕ್ಷನ್ ಏನು, ಆಮೇಲೆ ಡಿಫಿಕೇಷನ್ಸು ಮತ್ತು ಗ್ಯಾಸ್ಟ್ರೋ ಇಂಟೆಸ್ಟೈನಲ್ ಟ್ರ್ಯಾಕ್ದು ರೋಲ್ ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಪಡ್ಕೊತೀವಿ. ನೆಕ್ಸ್ಟ್ ಇಲ್ಲಿ ದ ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್, ಹಾರ್ಟ್ ಬಗ್ಗೆ, ಹಾರ್ಟ್ ಸ್ಟ್ರಕ್ಚರ್ ಇರ್ಬೋದು, ಅದು ಹೆಂಗೆ ಸಿಸ್ಟಮ್ ವರ್ಕ್ ಮಾಡುತ್ತೆ,
ಸರ್ಕ್ಯುಲರಿ ಸಿಸ್ಟಮ್ ಯಾವ ರೀತಿಯಾಗಿರುತ್ತೆ, ಹಾರ್ಟ್ ಬೀಟ್ ಅಂದ್ರೇನು, ಹಾರ್ಟ್ ವ್ಯಾಲ್ಯೂಮ್ ಸ್ಟ್ರೋಕ್ ಅಂದ್ರೇನು, ಕಾರ್ಡಿಯಕ್ ಔಟ್ಪುಟ್ ಅಂದ್ರೇನು, ಹಾರ್ಟ್ ಸೌಂಡ್ ಅಂದ್ರೇನು, ಪಲ್ಸ್ ಅಂದ್ರೇನು, ಬಿ ಪಿ ಅಂದ್ರೇನು, ಇ ಸಿ ಜಿ ಹೆಂಗೆ ಕೆಲಸ ಮಾಡುತ್ತೆ, ಅದನ್ನು ಹೆಂಗೆ ರೆಕಾರ್ಡ್ ಮಾಡ್ಕೋಬೇಕು, ಇವು ಡೆಫಿನೇಷನ್ಗಳನ್ನ ಇದರಲ್ಲಿ ತಿಳ್ಕೊತೇವೆ. ರೆಸ್ಪಿರೇಟರಿ ಸಿಸ್ಟಮ್ ಒಳಗಡೆ ರೆಸ್ಪಿರೇಟರಿ ಉಸಿರಾಟ ಕ್ರಿಯೆ, ಸೊ ಮಸ್ಕ್ಯುಲರ್ ವೆಂಟಿಲೇಷನ್ ಹೆಂಗಾಗುತ್ತೆ, ಆಮೇಲೆ ಫಂಕ್ಷನ್ಸ್ ಹೆಂಗೆ ಅದರ ರೋಲ್ ಇದೆ, ಎಕ್ಸ್ಚೇಂಜು ಮತ್ತು ಇನ್ಹಲೇಷನ್ನು ಒಳಗೆ ಉಸಿರಾಟ ಯಾವ ರೀತಿಯಾಗಿ ಮಾಡ್ಕೋಬೇಕು, ವೆಂಟಿಲೇಷನ್ ಯಾವ ರೀತಿಯಾಗಿರುತ್ತೆ, ಅದ್ರ ಕಾಂಪ್ಲಿಕೇಶನ್ ಏನು, ಯಾವ ರೀತಿ ಅಂತ ಗ್ಯಾಸ್ಗಳು ನಮ್ಮಲ್ಲಿ ಇದ್ದಾವೆ, ಇದರ ಬಗ್ಗೆ ಮಾಹಿತಿ. ನೆಕ್ಸ್ಟ್ ಇಲ್ಲಿ ಅದರಿಂದ ಬರುವಂಥ ರೋಗಗಳು ಏನೆಲ್ಲ ಇದ್ದಾವೆ. ಆಮೇಲೆ ರೆನಲ್ ಸಿಸ್ಟಮ್, ರೆನಲ್ ಅಂದರೆ ಕಿಡ್ನಿ ಯಾವ ರೀತಿಯಾಗಿ ಫ್ಲೋ ಮಾಡುತ್ತೆ, ಅದರ ನೆಫ್ರಾನ್ ಸ್ಟ್ರಕ್ಚರ್ ಏನು, ಅದರ ಕೆಲಸವೇನು, ಅದರ ರೇಟ್ ಎಷ್ಟಿರುತ್ತೆ, ಎಷ್ಟು ಫಿಲ್ಟ್ರೇಷನ್ ಮಾಡ್ಕೋಬೇಕು, ಆಮೇಲೆ ಯೂರಿನ್ ಒಳಗಡೆ ಯಾವೆಲ್ಲ ನಾರ್ಮಲ್ ಆದಂಥ ಕಾನ್ಸ್ಟಿಟ್ಯೂಂಟ್ ಪ್ರೆಸೆಂಟ್ ಇರ್ತವೆ, ಆಮೇಲೆ ರೆನಲ್ ಫಂಕ್ಷನ್ ಟೆಸ್ಟ್ ನಾವು ಎದಕ್ಕೆ ಸಲುವಾಗಿ ಮಾಡಬೇಕು, ಅದನ್ನು ಹಂಗಂದ್ರೆ ಏನು, ಇದರಲ್ಲಿ ಕೂಡ ನಾವು ಸ್ಟಡಿ ಮಾಡ್ಕೊತೀವಿ. ನೆಕ್ಸ್ಟು ಇಂಡೋಕ್ರೈನಲ್ ಸಿಸ್ಟಮ್. ಸೊ ಇಂಡೋಕ್ರೈನಲ್ ಸಿಸ್ಟಮ್ ಒಳಗಡೆ ಹೈಪೋಥಾಲಮಸ್ ಹಾರ್ಮೋನ್ಸ್ ಅಂದ್ರೇನು, ಅದರ ಫಂಕ್ಷನ್ ಏನಿದೆ, ಓಕೆ. ಆಮೇಲೆ ಪಿಟ್ಯುಟರಿ ಹಾರ್ಮೋನ್ಸು, ಆಮೇಲೆ ಅದರಲ್ಲಿ ಇಂಟ್ಯುಟರಿ ಮತ್ತು ಪಾಸ್ಟರಿ ಪಿಟ್ಯುಟರಿ ಹಾರ್ಮೋನ್ಸ್ ಅಂತ ಬರ್ತವೆ, ಥೈರಾಯ್ಡ್ ಹಾರ್ಮೋನ್ಸು, ಪ್ಯಾರಾಥೈರಾಯ್ಡ್ ಹಾರ್ಮೋನ್ಸು, ಆಮೇಲೆ ಪ್ಯಾಕ್ರೆಟಿಕ್ ಹಾರ್ಮೋನ್ಸು, ಅಡ್ರಿನಲ್ ಕಾರ್ಟಿಲ್ ಹಾರ್ಮೋನ್ಸು, ಇವೆಲ್ಲ ನಮ್ಮ ಬಾಡಿ ಒಳಗಡೆ ಇರುವಂಥ ಒಂದು ಹಾರ್ಮೋನ್ಸ್ಗಳು ತಮ್ಮದೇ ಆದಂಥ ಒಂದು ಕೆಲಸವನ್ನು ಮಾಡ್ತವೆ. ಅದರ ಬಗ್ಗೆ ಇಂಡೋಕ್ರೈನಲ್ ಸಿಸ್ಟಮ್ ಒಳಗಡೆ ಸ್ಟಡಿ ಮಾಡ್ತೀವಿ. ರೀಪ್ರೊಡಕ್ಟಿವ್ ಸಿಸ್ಟಮ್, ಇದರಲ್ಲಿ ಮೇಲ್ ಮತ್ತು ಫಿಮೇಲ್ ರೀಪ್ರೊಡಕ್ಟಿವ್ ಸಿಸ್ಟಮ್, ಅದರ ಗ್ಲ್ಯಾಂಡ್ಸು, ಮಾನ್ಸ್ಟ್ರಸ್ ಸೈಕಲ್ಸು, ಅವು ಫರ್ಟಿಲೈಸೇಷನ್ ಅಂದ್ರೆ ಏನು, ಪಲ್ಟ್ರೇಷನ್ ಅಂದ್ರೆ ಏನು, ಸ್ಪರ್ಮ್ಯಾಟೋಜೆನೆಸಿಸ್ಸು, ಸ್ಪರ್ಮ್ ಅಕೌಂಟು, ಆಮೇಲೆ ಮೇಲ್ ಪ್ರೊಡಕ್ಟಿವ್ ಸಿಸ್ಟಮ್ ಹಾರ್ಮೋನ್ಸು, ಫಿಮೇಲ್ ಹಾರ್ಮೋನ್ಸು, ಅವುಗಳ ಫಂಕ್ಷನ್ಸು, ಪ್ರೆಗ್ನೆನ್ಸಿ ಟೆಸ್ಟ್, ಇವೆಲ್ಲ ಇದರಲ್ಲಿ ನೋಡ್ತೀವಿ. ನೆಕ್ಸ್ಟು ಸ್ಕಿನ್ ಫಂಕ್ಷನ್ ಏನಿದೆ, ಸ್ಕಿನ್ ವಿಟಮಿನ್ ಡಿ ಸಿಂಥಿಸಿಸ್ ಹೆಂಗೆ ಮಾಡ್ಕೊಳ್ಳುತ್ತೆ, ಟೆಂಪ್ರೇಚರ್ ರೆಗ್ಯುಲೇಷನ್ ಯಾವ ರೀತಿಯಾಗಿ ಮಾಡ್ಕೊಳ್ಳುತ್ತೆ, ಆಮೇಲೆ CNS ಸೆಂಟ್ರಲ್ ನರ್ವಸ್ ಸಿಸ್ಟಮ್, ಓಕೆ. ಆಮೇಲೆ ಸ್ಪೆಷಲ್ ಸೆನ್ಸರಿ ಸಿಸ್ಟಮ್ಸ್, ಅದರಲ್ಲಿ ಸ್ಪೈನಲ್ ಕಾರ್ಡು, ಬ್ರೈನ್, ಸ್ಪೈನಲ್ ನರ್ವ್ಸು, CSF ಕಂಪೋಸಿಷನ್ ಫಂಕ್ಷನ್ಸ್, ಮತ್ತು ವಿಷನ್ ಕಣ್ಣು ಬಗ್ಗೆ, ಐಬಾಲ್ ಅಂದ್ರೇನು, ಅದು ಕರೆಕ್ಷನ್ ಯಾವ ರೀತಿ, ರಿಫ್ರಾಕ್ಷನ್ ಕರೆಕ್ಷನ್ ಅಂದ್ರೇನು, ಆಮೇಲೆ ಹಿಯರಿಂಗ್ ಕಿವಿ, ಅದರ ಫಂಕ್ಷನ್ ಏನಿದೆ, ಟೇಸ್ಟ್ ನಮ್ಮ ನಾಲಿಗೆದು ಟೇಸ್ಟ್ ಸೆನ್ಸರಿ, ಸ್ಮೆಲ್ ಮೂವಿನ ಸೆನ್ಸರಿ, ಇವೆಲ್ಲದರಲ್ಲಿ ಸ್ಟಡಿ ಮಾಡ್ಕೊತೇವೆ. ಇದು ಟೋಟಲ್ ಆಗಿ ನಿಮಗೆ 50 ಮಾರ್ಕ್ಸಿಗೆ ಸಿಲೆಬಸ್ ಇರುತ್ತೆ. PDF ಅನ್ನು ಡಿಸ್ಕ್ರಿಪ್ಷನ್ದಲ್ಲಿ ಕೊಟ್ಟಿರ್ತೀನಿ, ಹೋಗಿ ಡೌನ್ಲೋಡ್ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.